ಶ್ರಾವಣಿ ಮೇಡಮ್, ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ? ಶ್ರಾವಣಿ, ನಿನ್ನೆ ಲಾಯರ್ ಕೇಳ್ತಿರೋದು ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಯಾಕೆ? ಯಾವ್ದಾದ್ರೂ ಮಿಸ್ ಆಗಿದೆಯಾ? ಅಯ್ಯಯ್ಯೋ, ಹಾಗೆಲ್ಲ ಆಗಬಾರ್ದು ಮೇಡಮ್. ಇವತ್ತೇ ಸ್ಲಾಟ್ ಸಿಕ್ಕಿರೋದು, ಇವತ್ತೇ ಎಲ್ಲ ಕೆಲಸ ಮುಗಿಬೇಕು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಮುಖ್ಯವಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಮೇಡಮ್. ಹಾಂ, ಹೌದಲ್ವಾ? ಶ್ರಾವಣಿ, ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಮ್ಮ. ಯಾಕಮ್ಮ ಸುಮ್ಮನಿದ್ಯಾ? ಸರ್ಟಿಫಿಕೇಟ್ ತಂದಿಲ್ವಾ ಅಥವಾ ಅದಕ್ಕೆ ನೀವು ಸೈನ್ ಮಾಡಿಲ್ವಾ? ಹೇಳ್ತಿರೋದು ಕೇಳಿಸ್ತಿಲ್ವಾ? ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಿ, ಲೇಟ್ ಆಗುತ್ತೆ. ಯಜಮಾನ್ರೆ, ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ತಗೊಳ್ಳಿ ಮ್ಯಾರೇಜ್ ಸರ್ಟಿಫಿಕೇಟ್. ಎಲ್ಲ ಸರಿ ಇದೆ. ಇನ್ನು ಉಳಿದ ಡಾಕ್ಯುಮೆಂಟ್ಸ್ ಕೊಡಿ. ಹಾಂ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸು ಇದರಲ್ಲೇ ಇದೆ. ಅತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ದೀನಿ. ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ತಂದಿಲ್ವೇನೋ ಅಥವಾ ನಾವಿಬ್ರು ಸೈನ್ ಮಾಡಿಲ್ವೇನೋ ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ ಅಲ್ಲ? ತುಂಬ ಥ್ಯಾಂಕ್ಸ್ ಅತ್ತೆ. ನನ್ನ ಬಗ್ಗೆ ನೀವು ಎಷ್ಟು ಕೇರ್ ಮಾಡ್ತೀರಾ. ನೀವೇನೂ ಚಿಂತೆ ಮಾಡಬೇಡಿ, ಎಲ್ಲ ಕರೆಕ್ಟಾಗೇ ಇದೆ, ಎಲ್ಲ ಡಾಕ್ಯುಮೆಂಟ್ಸು ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಆಗಿ ಪೇಪರ್ಸ್ ಕೂಡ ನಮ್ಮ ಕೈಗೆ ಸಿಗುತ್ತೆ. ತಾತನ ಆಸೆನೂ ನೆರವೇರುತ್ತೆ. ಇದಿಷ್ಟು ಕೆಲಸನೂ ಯಾವ ಅಡ್ಡಿ ಆತಂಕ ಇಲ್ಲದೆ ನಡೆಯುತ್ತೆ. ಡೋಂಟ್ ವರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಸುಬ್ಬು ಸೈನ್ ಮಾಡಲ್ಲ ಅಂತ ಹೇಳ್ತಿದ್ಲು, ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿದ್ದಾನೆ. ಸುಬ್ಬು ಸೈನ್ ಹೇಗೆ ತಗೊಂಡ್ಲಿ ಇವಳು? ಮ್ಯಾರೇಜ್ ಸರ್ಟಿಫಿಕೇಟಿಗೆ ನಾನು ಸೈನೇ ಮಾಡಿಲ್ಲ, ಆದರೂ ಅದ್ರಲ್ಲಿ ನನ್ನ ಸೈನ್ ಇದೆ. ಇದೆಲ್ಲ ಹೇಗಾಯಿತು? ಬನ್ನಿ ಶ್ರಾವಣಿಯಮ್ಮ. ಸುಬ್ರಹ್ಮಣ್ಯ ಹತ್ರ ಸೈನ್ ಮಾಡಿಸಾಯ್ತು. ಥ್ಯಾಂಕ್ ಯು. ಸರಿ, ನಾನು ಹೋಗ್ಬರ್ತೀನಿ. ಅಂದ್ರೆ ಆ ಶ್ರೀವಲ್ಲಿ ನನಗೆ ಸುಳ್ಳು ಹೇಳಿದ್ಲಾ? ಎಂತ ಕೆಲಸ ಮಾಡ್ಬಿಟ್ಲು. ಈ ರಿಜಿಸ್ಟ್ರೇಷನ್ ನಡೆಯಲ್ಲ, ಶ್ರಾವಣಿ ಸುಬ್ಬು ದೂರ ಆಗ್ತಾರೆ, ದೊಡ್ಡ ರಾಧ ಅಂತಾನೆ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಆದರೆ ಇಲ್ಲೆಲ್ಲ ಸರಾಗವಾಗಿ ನಡೀತಾ ಇದೆ. ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಯ್ತು.
ಶ್ರಾವಣಿ ಮೇಡಮ್, ಇಲ್ಲಿ ನೀವು ಸೈನ್ ಹಾಕಿ. ವಿಟ್ನೆಸ್ ಸೈನ್ ಆಗಬೇಕಿಲ್ಲಿ. ಸರ್, ಇನ್ನೊಂದು ವಿಟ್ನೆಸ್ ಬೇಕು. ಅಕ್ಕ, ನೀನು ವಿಟ್ನೆಸ್ಗೆ ಸೈನ್ ಮಾಡಿಬಿಡು. ನಾನು ಹೇಳಿದ್ನಲ್ಲ, ನಿನ್ನ ಕಾಲುಗಳ ಚೆನ್ನಾಗಿದೆ, ಎಲ್ಲ ಸರಾಗವಾಗುತ್ತೆ. ಬಾ. ಅಮ್ಮ, ದೊಡ್ಡ ಯಜಮಾನರ ಇಚ್ಛೆ ಪ್ರಕಾರ ಸ್ಥಿರ ಆಸ್ತಿಗಳು ನಿಮ್ಮ ಮೊಮ್ಮಗಳು ಶ್ರಾವಣಿ ಮೇಡಮ್ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ತಗೊಳ್ಳಿ. ವೀರು, ಇದೆಲ್ಲ ತವರು ಮನೆಯಿಂದ ನಿನ್ನ ಮಗಳು ಸೇರ್ಬೇಕಾಗಿರೋದು. ಇದನ್ನು ನಾವಿಬ್ಬರು ಸೇರಿನೇ ಅವಳಿಗೆ ಕೊಡಬೇಕು. ಆಗ ಅವಳ ತಾತನಾತ್ಮಕ್ಕೂ ಶಾಂತಿ ಸಿಗುತ್ತೆ. ಸರಿ ಆಗ್ತದೆ. ಶ್ರಾವಣಿ, ಸುಬ್ಬು, ಈಗ ನೀವಿಬ್ಬರು ದೊಡ್ಡ ಮನೆ ಮೊಮ್ಮಕ್ಕಳು. ಇದು ನಿಮಗೆ ಸೇರಬೇಕಾಗಿರೋದು. ತಗೊಳ್ಳಿ. ಇದನ್ನು ನೋಡೋಕ್ಕೆ ನಿಮ್ಮ ತಾತ ನಿಮ್ಮಮ್ಮ ಇರಬೇಕಾಗಿತ್ತು. ಅವರಿಬ್ಬರು ಪ್ರೀತಿನೂ ನೀವೇ ನನಗೆ ಕೊಡ್ತಿದ್ದೀರಲ್ಲ ಅಜ್ಜಿ. ಸುರೇಂದ್ರ, ಅಮ್ಮ, ಈ ಸಂತೋಷನ ಸಿಹಿ ಕೊಡೋದ್ರ ಮೂಲಕ ಹಂಚ್ಕೊಳ್ಳೋಣ. ಹೋಗಿ ಯಾವುದಾದ್ರೂ ಸ್ವೀಟ್ ತಗೊಂಡ್ ಬಾ. ಅಮ್ಮ, ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಆಸ್ತಿಗಳು ಶ್ರಾವಣಿ ಮೇಡಮ್ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ನಾನು ಇನ್ನು ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಬನ್ನಿ ಅಂತಾರೆ. ನೀನೇನೇ ಹೇಳು ಧನಲಕ್ಷ್ಮಿ, ನಿಮ್ಮ ಅವ್ವನ್ನಂತೂ ನಾನು ನಂಬೋದೇ ಇಲ್ಲ. ನಾನು ಅಷ್ಟೇ ಮಮ್ಮಿ, ನಿಮ್ಮಮ್ಮನ್ನ ನಂಬಲ್ಲ. ಅತ್ತೆ ಬರ್ತಾ ಬರ್ತಾ ಅತ್ಲಾಗೇ ವಾಲ್ತಾ ಇದ್ದಾರೆ. ಅತ್ತೆ ಸೊಸೆ ಅನ್ನೋ ವಿಷಯದಲ್ಲಿ ಮೆತ್ತಗಾಗ್ತಿದ್ದಾರೆ. ಇಲ್ಲ ಕಣ್ರಿ, ಹಂಗೇನೂ ಇಲ್ಲ. ಹೌದಾ? ಅಲ್ಲೇ ನಾನು ನಿನಗೇನಾಗಬೇಕು? ಅತ್ತೆ ಅಲ್ವಾ?
ನಿಮ್ಗೆ ಯಾಕತ್ತೆ ಆ ಡೌಟು? ಈ ಡೌಟ್ ಇಲ್ಲ ಕಣೆ ತತ್ತಿ. ಈಗ ನಾನು ನಿನಗೆ ಅತ್ತೆ, ನಾನು ನಿನ್ನ ಜೊತೆ ಹೆಂಗ್ ಜಗಳ ಮಾಡ್ತೀನಿ, ಹೆಂಗ್ ಬೊಯ್ತೀನಿ, ಹೆಂಗ್ ಮಾತಾಡ್ತೀನಿ, ನಿನಗೇನಾದ್ರೂ ನನ್ನ ಜೊತೆ ಜಗಳ ಆಡಕ್ಕಾಗತ್ತೇನೆ? ಎದುರು ಉತ್ತರ ಕೊಡಕ್ಕಾಗತ್ತೇನೆ? ಆಗಲ್ಲ. ಆದ್ರೆ ನಿಮ್ಮವ್ವ ಮತ್ತೆ ಆ ಶ್ರಾವಣಿ ಜಗಳ ಆಡೋ ರೀತಿ ಗಮನಿಸಿದೀಯಾ? ಅದು ಏನು ಜಗಳನೇ ಆಡ್ತಾಳೋ ಅಥವಾ ಹೊಗಳ್ತಾಳೋ ಒಂದು ಗೊತ್ತಾಗಲ್ಲ. ಅತ್ತೆ, ನಮ್ಮ ಅಮ್ಮಂಗೆ ಜಗಳ ಮಾಡಕ್ ಬರೋದೇ ಆ ಥರ. ಏ ಜಗಳದ ವಿಷಯ ಬಿಟ್ಟು ಹಾಕಿ, ಶ್ರಾವಣಿ ಬಗ್ಗೆ ಏನೇ ಮಾತಾಡಿದ್ರು ನಿಮ್ಮಮ್ಮ ಹೆಂಗ್ ರೈಸ್ ಆಗ್ತಾರೆ ಅದನ್ನ ಯಾವತ್ತಾದ್ರೂ ಗಮನಿಸಿದೀಯಾ? ಗಮನಿಸಿದೀಯಾ? ಗಮನಿಸಿಲ್ಲ. ಇವತ್ತು ನೋಡೋಣ ಅಂದ್ಬಿಟ್ಟು ಆ ಶ್ರಾವಣಿನ ಮನೆಯಿಂದ ಆಚೆ ತಳ್ಳಿ ಶ್ರೀವಲ್ಲಿ ನಮ್ಮ ಮನೆಗೆ ಸೊಸೆಯಾಗಿ ಬರಮಾಡ್ಕೊಳ್ಳೋಣ ಅಂತ ಅಂದೆ ನೋಡವ. ಓ ಏನ್ ರೌದ್ರಾವತಾರ ತಾಳ್ಬಿಟ್ಲು. ರೌದ್ರಾವತಾರ ತಾಳದೇನೋ ನನ್ನ ತಲೆ ಮೇಲೆ ಕುಣಿದು ಬಿಟ್ಲು. ಆಮೇಲೆ ಮೈ ಮೇಲೆ ದೇವ್ರು ಬಂದಂಗೆ ನಾಟಕ ಮಾಡಿ ಆ ಮಾತನ್ನ ಮರೆಸಿದ್ಲು. ಕರೆಕ್ಟ್ ಕರೆಕ್ಟ್ ಮಮ್ಮಿ. ಸದಾರಮೆ ನಾಟಕ ಆಡೇ ಬಿಟ್ರು. ಅವ್ರ ಮಗಳನ್ನ ಮದುವೆ ಆಗಿದ್ದಕ್ಕೋ ಏನೋ ಹಿಡ್ಕೊಂಡು ನಾಯಿ ಹೊಡೆದಾಕ್ಬಿಟ್ರು ಮಮ್ಮಿ. ಇನ್ನು ಚುರುಕಂತ ಇದೆ. ಹಲೋ, ನಿನ್ನೊಬ್ನಿಗೆ ಚುರ್ರು ಅಂತ ನನ್ನ ಮೇಲೆ ಅದು ಏನು ದಿವಸ ಇತ್ತು ಹಾಕೊಂಡು ಹಂಗ ಕೊತ್ತಂಬರಿ ಸೊಪ್ಪು ಏನದು ಕರ್ಬೇವು ಸೊಪ್ಪು ಹಾಕೊಂಡು ಚಚ್ಚಿದ್ದು ನೋಡೆ ಧನಲಕ್ಷ್ಮಿ. ಈಗ ಅವ್ರವ್ರೆಲ್ಲ ಒಂದಾಗ್ತಿದ್ದಾರೆ. ಕೊನೆಗೆ ನಿಷ್ಠುರಾಗಳು ನೀನು. ನಿನ್ನ ಜೊತೆಗೆ ನಮ್ಮಿಬ್ರು ಮನೆಯಿಂದ ಹೊರಗಾಗ್ತಾರೆ. ಇಲ್ಲ ಅತ್ತೆ, ಅಮ್ಮನ ಬಗ್ಗೆ ನಂಗೆ ಹಂಗೆ ಅನಿಸ್ತಿಲ್ಲ. ನಿಜ ಹೇಳಬೇಕು ಅಂದರೆ ಶ್ರಾವಣಿ ಮೇಲೆ ಮೊದಲು ಕೋಪ ಮಾಡ್ಕೊಂಡಿದ್ದೆ ಅಮ್ಮ. ಅಮ್ಮ ಯಾವಾಗಲೂ ಶ್ರಾವಣಿಗೆ ಬೈತಾನೆ ಇರ್ತಾಳೆ. ಈ ಯಾವಳಿಗಳು ಒಂದು ಅರ್ಥ ಆಗಲ್ಲಲ್ಲೋ, ಹೆಂಗ್ ಸಂಸಾರ ಮಾಡ್ತೀಯಲ್ಲಿ? ಅಲ್ಲೇ ಕೇಳಿಸ್ಕಳೆ ಹುಡುಗಿ ನಾನು ಹೇಳೋದನ್ನ. ಈಗ ನಾನು ಬಿಡಿಯಾಗಿ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊ. ಆಮೇಲೆ ಸರಿನೋ ತಪ್ಪು ನೀನೇ ಯೋಚನೆ ಮಾಡ್ಕೊಳವ. ಈಗ ಬಿಸಿ ಪಾತ್ರೆನ ನಿನ್ನಿಂದ ನಿಮ್ಮವ್ವ ತರಿಸಿದ್ಲು. ಯಾಕೆ? ಸೊಸೆ ಕೈ ಸುಟ್ಕೋಬಾರ್ದು ಅಂತ. ಆಮೇಲೆ ಇರೋಬರ ಪಾತ್ರೆನೆಲ್ಲ ತೊಳೆದ್ಲು ನಿಮ್ಮವ್ವ. ಯಾಕೆ? ಸೊಸೆಗೆ ಕೆಲಸ ಜಾಸ್ತಿ ಆಗಬಾರ್ದು ಅಂತ. ಆಮೇಲೆ ಶ್ರಾವಣಿ ಬಗ್ಗೆ ಏನೋ ಮಾತಾಡ್ತಿರ್ಬೇಕಾದ್ರೆ ಲೇ ದನ ಸೊಪ್ಪಲ್ಲಿ ಹುಳ ಇರ್ತವೆ ನೋಡಾಕೆ ಅಂತೇಳಿ ಮಾತು ತಿಳಿಸಿದ್ಲು. ಯೋಚನೆ ಮಾಡು, ಇಷ್ಟೆಲ್ಲ ಯಾಕೆ ಮಾಡ್ತಿದ್ದಾಳೆ ಅಂತ. ಇದಕ್ಕಿಂತ ಸಾಕ್ಷಿ ಬೇಕೇನೆ ನಿಮ್ಮವ್ವ ಶ್ರಾವಣಿನ ಒಪ್ಕೊಂಡಿದ್ದಾಳೆ ಅನ್ನಕ್ಕೆ. ಹೌದು ಕಣಿದಾನ, ನಂಬಿಕೆ ಅನ್ನೋದು ಇರಬೇಕು. ಆದ್ರೆ ನಿಂತರ ಪೂರ್ಣ ನಂಬಿಕೆ ಇರಬಾರ್ದು. ಯೋಚನೆ ಮಾಡು. ಹಂಗಂತೀರಾ? ಹಂಗೆ ಅನ್ನೋದು. ಸೊಪ್ಪಲ್ಲಿ ಹುಳ ಜಾಸ್ತಿ ಇದೆ, ನೋಡ್ಕೊಂಡು ಬಿಡಿಸು. ಇದೊಂದು ಕಾಫಿನ ಕೆಟ್ಟದಾಗಿದೆ. ಇಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು. ಇನ್ನೇನಿದ್ರು ಸಾಲಿಗ್ರಾಮಕ್ಕೆ ನೀವೇ ಉತ್ತರಾಧಿಕಾರಿಗಳು. ಆ ಊರಿನ ಜನ ನಮ್ಮನೆ ನಮ್ಮ ಕುಟುಂಬನ ನಂಬ್ಕೊಂಡಿದ್ದಾರೆ. ಆ ನಂಬಿಕೆಗೆ ಧಕ್ಕೆ ಬರದೇ ಇರೋ ಹಾಗೆ ನೀವುಗಳು ನಡ್ಕೋಬೇಕು. ನೀವು ಎಲ್ಲೇ ಇದ್ರೂ ಆ ಊರಿನ ಜನಗಳ ಬಗ್ಗೆ ಕಾಳಜಿಯಿಂದ ನಡ್ಕೋಬೇಕು. ಇನ್ನು ಈ ಆಸ್ತಿ ಪಾಸ್ತಿ ಅಂತಸ್ತು ಅಧಿಕಾರ ಎಲ್ಲಾನು ನೀವೇ ನಿಭಾಯಿಸ್ಬೇಕು. ನಿಭಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿ, ನಾನು ಇನ್ನೂ ತುಂಬ ಚಿಕ್ಕವಳು. ಇಷ್ಟೊಂದು ಜವಾಬ್ದಾರಿಗಳು ನಾನು ಹೇಗೆ ನಿಭಾಯಿಸ್ಲಿ? ಯಾಕಮ್ಮ ಹಾಗಂತೀಯಾ? ನಿನ್ ಜೊತೆಗೆ ನಿನ್ ಗಂಡ ಸುಬ್ಬು ಇಲ್ವಾ? ಅವನಿಗೆ ಇಂಥ ಜವಾಬ್ದಾರಿಗಳನ್ನ ನಿಭಾಯಿಸಿ ಅನುಭವ ಇದೆ. ಅವನಿಗೆ ಎಷ್ಟೇ ದೊಡ್ಡ ಕೆಲಸಗಳನ್ನು ಕೊಟ್ರು ಅವನು ಎಲ್ಲಾನು ಸರಾಗವಾಗಿ ಮಾಡಿ ಮುಗಿಸ್ಬಿಡ್ತಾನೆ ಅಂತ ವೀರು ಹೇಳ್ತಿದ್ದ ಅಲ್ವಾ ವೀರು?
ಹೌದು, ನನಗೆ ವಹಿಸಿದ ಜವಾಬ್ದಾರಿನ ಸ್ವಲ್ಪನೂ ತೊಂದರೆ ಆಗದೆ ನಿಭಾಯಿಸಿದೆ. ಸಂತೋಷನ ಅತ್ತೆಯವರೇ? ತುಂಬ ಸಂತೋಷಪ್ಪ. ಆದರೆ ಈ ಕೆಲಸನ ನಿನಗೆ ವಹಿಸಿದ್ದು ನಾನಲ್ಲ, ನಿನ್ನ ಯಜಮಾನ್ರು. ಅವ್ರು ವಹಿಸಿದ ಕೆಲಸನ ನೀನು ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದೀಯ ಅನ್ನೋದು ನೋಡಿದರೆ ಅವ್ರು ಅಲ್ಲಿಂದಾನೇ ಖುಷಿಪಟ್ಟು ನಿನಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ಇಲ್ಲಿ ಇರಲಿ, ಅಲ್ಲಿರಲಿ, ಎಲ್ಲೇ ಇರಲಿ, ನೀನು ಅವ್ರು ವಹಿಸಿದ ಕೆಲಸಗಳನ್ನ ಸಮರ್ಪಕವಾಗಿ ಮಾಡ್ತೀಯ ಅನ್ನೋ ಭರವಸೆ ಅವ್ರಿಗೆ. ನೋಡಿ ಮಕ್ಕಳ, ನನ್ನ ಅಳಿಯ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮನ್ನ ಮಗಳು ಅಳಿಯ ಅಂತ ಒಪ್ಕೊಂಡಿದ್ದಾನೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಹಾಗೆ ನೀವು ನಡ್ಕೋಬೇಕು. ನಿಮ್ಮ ವರ್ತನೆ ದೊಡ್ಡ ಮನೆ ಗೌರವಕ್ಕೆ ತಕ್ಕ ಹಾಗಿರ್ಬೇಕು. ಆ ಸಂಸ್ಕಾರ, ಆ ಪ್ರೀತಿ, ಆ ಬಾಂಧವ್ಯ ನಿಮ್ಮಲ್ಲಿರಬೇಕು. ನಮ್ಮ ತಲೆಮಾರುಗಳೆಲ್ಲ ಮುಗಿದೋಯ್ತು. ಇನ್ನು ಮುಂದೆ ದೊಡ್ಡ ಮನೆ ಗೌರವನ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನಿಮಗೆ ಜವಾಬ್ದಾರಿ. ನಾನು ಅನ್ಕೊಂಡ ಹಾಗೆ ಎಲ್ಲ ನಡೆದಿದ್ರೆ ಇದಿಷ್ಟು ಆಸ್ತಿಗೆ ನನ್ನ ಮಗನೇ ಉತ್ತರಾಧಿಕಾರಿ ಆಗಬೇಕಿತ್ತು. ಆದರೆ ಇದೆಲ್ಲ ಈ ಬೀದಿ ಬಿಕಾರಿ ಪಾಲಾಗೋಗಿದೆ. ಶ್ರೀವಲ್ಲಿ ನನ್ನ ದಾರಿ ತಪ್ಪಿಸ್ಬಿಟ್ಟೆ. ಅವಳು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ನಾನೇನೂ ಮಾಡದೆ ಸುಮ್ಮನೆ ಆಗ್ಬಿಟ್ಟೆ. ಇದೆಂಥ ಕೆಲಸ ಆಗೋಯ್ತು. ವೀರು, ನನಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ನಾನು ಮನೇಲಿ ಮೀಟ್ ಮಾಡ್ತೇನೆ. ಆಯ್ತಕ್ಕ, ಇಂಥ ಒಳ್ಳೆ ಕೆಲಸ ನಡೆಯುವಾಗ ನೀನು ಕಣ್ ತುಂಬ್ಕೊಳಗಾಯ್ತು. ನೀನು ಬಂದಿದ್ದು ಒಳ್ಳೇದಾಯ್ತು. ಎಲ್ರಿಗೂ ಕೊಡು. ಇಷ್ಟೊತ್ತಿಗಾಗ್ಲೇ ಶ್ರಾವಣಿ ಸುಬ್ಬು ಇಬ್ರು ಗಂಡ ಹೆಂಡತಿ ಅಲ್ಲ ಅಂತ ಗೊತ್ತಾಗಿರುತ್ತೆ. ನನ್ನ ಲೈಫ್ ಅಂತೂ ಕ್ಲಿಯರ್ ಆಗುತ್ತೆ. ಇನ್ನ ಸುಬ್ಬು ಯಾವತ್ತಿದ್ರು ನನ್ನವನೇ. ಹಲೋ ಮೇಡಮ್, ಎಲ್ಲ ಮುಗೀತಾ? ಸುಬ್ಬು ಅಲ್ಲಿಂದ ಹೊರಟ್ನಾ? ಶಟ್ ಅಪ್ ಶ್ರೀವಲ್ಲಿ, ಬಾಯಿಗೆ ಬಂದ ಹಾಗೆ ನನ್ನ ಹತ್ರ ಮಾತಾಡಬೇಡ. ಮೇಡಮ್ ಮೇಡಮ್ ಏನಾಯ್ತು? ಏನಂತೆ ನೀನು? ಯಾವುದೇ ಕಾರಣಕ್ಕೂ ಆ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಲ್ಲ ಅಂತ ಹೇಳ್ದೆ ತಾನೆ? ಆದ್ರೆ ಇಲ್ಲಿ ಆ ಶ್ರಾವಣಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ದಾಳೆ. ಅದರಲ್ಲಿ ಆ ಸುಬ್ಬು ಸೈನ್ ಮಾಡಿದ್ದಾನೆ. ನೀನು ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟೆ ಅಲ್ವಾ? ಮೇಡಮ್ ಮೇಡಮ್ ಸಾಧ್ಯನೇ ಇಲ್ಲ ಮೇಡಮ್. ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಲ್ಲ ಅಂತ ಹಠ ಮಾಡ್ತಿದ್ದ. ಬಾಯ್ ಮುಚ್ಚು ಶ್ರೀವಲ್ಲಿ. ನೀನು ಮಾತ್ರ ಕಟ್ಕೊಂಡು ನಾನೇನೇನೋ ಕನ್ಸ್ಗಳನ್ನ ಕಂಡ್ಬಿಟ್ಟಿದ್ದೆ. ನಿನಗೆ ಒಂದು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಹೋಗಿ ಹೋಗಿ ನಿನಗೆ ಈ ಕೆಲಸನೆಲ್ಲ ವಹಿಸ್ತಲ್ಲ, ನನ್ನ ತಪ್ಪು. ಮೇಡಮ್ ನೀವ್ಯಾಕೆ ನನಗೆ ಬೈತಿದ್ದೀರಾ ಮೇಡಮ್? ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಶ್ರಾವಣಿ ತುಂಬಾ ಚಾಲಾಕಿ ಇದ್ದಾಳೆ ಮೇಡಮ್. ಅವಳು ಏನೋ ಮಾಡಿರ್ತಾಳೆ. ಇಂಥ ಮಾತು ಹೇಳೋದಕ್ಕ ನಾನು ನಿನ್ನ ನಂಬಿದ್ದು. ನೀನು ಹೇಳಿದ್ದೆ ಒಂದು, ಅಲ್ಲಿ ಒಳಗಡೆ ನಡೆದಿದ್ದೆ ಇನ್ನೊಂದು. ಶ್ರೀವಲ್ಲಿ, ನಾನೀಗ ಬೈತಿದ್ದೀನಿ ಅಂತ ನೀನು ತಪ್ಪು ತಿಳ್ಕೊಬೇಡ. ಶ್ರೀವಲ್ಲಿ, ನಾನಿದನ್ನೆಲ್ಲ ಮಾಡ್ತಿರೋದು ಯಾಕೆ ಹೇಳು? ನಿನಗೋಸ್ಕರ, ನಿನ್ನ ಜೀವನಕ್ಕೋಸ್ಕರ, ನಿನಗೆ ಸುಬ್ಬು ಸಿಗಬೇಕು ಅನ್ನೋದಕ್ಕೋಸ್ಕರ.
ಈ ರೀತಿ ಇರ್ಬೇಕಾದ್ರೆ ನೀನ್ ನನ್ನನ್ನು ಮಿಸ್ಲೀಡ್ ಮಾಡ್ತೀಯಲ್ಲ ಅದು ತಪ್ಪಲ್ವಾ? ಸಾರಿ ಮೇಡಮ್, ನಾನು ಏನು ನೋಡಿದ್ನೋ ಅದನ್ನ ನಾನು ನಿಮ್ಮ ಹತ್ರ ಹೇಳ್ದೆ. ನಾನು ನಿಜವಾಗ್ಲೂ ಸುಳ್ಳು ಹೇಳಿಲ್ಲ ಮೇಡಮ್. ಶ್ರೀವಲ್ಲಿ ಸುಳ್ಳು ಹೇಳಿಲ್ಲ ಅಂದ್ರೆ ಇದೆಲ್ಲ ಹೇಗ್ ನಡೆಯಕ್ ಸಾಧ್ಯ? ಮ್ಯಾರೇಜ್ ಸರ್ಟಿಫಿಕೇಟ್ ಅವ್ರ ಹತ್ರ ಇದೆ ಅಂದ್ಮೇಲೆ ಅವರು ಲೀಗಲ್ ಆಗಿ ಗಂಡ ಹೆಂಡತಿ. ಶ್ರೀವಲ್ಲಿ ಪ್ಲೀಸ್ ಅರ್ಥ ಮಾಡ್ಕೋ. ಛೆ! ಓಹ್